ಇನ್ನು ಸಂಡೂರು ಹೊಸಪೇಟೆ ಟೋಲ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದಿನೇಶ್ ಕಲ್ಲಹಳ್ಳಿ ದೂರು ನೀಡಿದ್ದಾರೆ. ಸಿಎಸ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನು ನೀಡಿದ್ದಾರೆ. ಸಿಎಸ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನು ನೀಡಿದ್ದು, ಟೋಲ್ ಸಂಗ್ರಹದಲ್ಲಿ ಭಾರಿ ಆರ್ಥಿಕ ಅವ್ಯವಹಾರ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಕೆಆರ್ಡಿಸಿಎಲ್ಗೆ ಹೋಗಬೇಕಿದ್ದ ಕೋಟ್ಯಾಂತರ ರೂಪಾಯಿ ಹಣ ನಾಪತ್ತೆಯಾಗಿದೆ. 3.57 ಕೋಟಿ ರೂಪಾಯಿ ಲೂಟಿಯಾಗಿದೆ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಉದ್ದೇಶ ಪೂರ್ವಕವಾಗಿ ಫಾಸ್ಟ್ ಟ್ಯಾಗ್ ನೋಡಿ, ಅಲ್ಲಿ ಗಮನಿಸ್ತಾ ಹೋದ್ರೆ ಇಲಾಖೆ ಮೂಲಗಳ ಪ್ರಕಾರ 1.93 ಕೋಟಿ ಸರ್ಕಾರಕ್ಕೆ ಜಮೆಯೇ ಆಗಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದಿನೇಶ್ ಕಲ್ಲಹಳ್ಳಿ ದೂರು ನೀಡಿದ್ದಾರೆ. ಸಿಎಸ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನ ನೀಡಿದ್ದಾರೆ. ಟೋಲ್ ಸಂಗ್ರಹದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ಗಂಭೀರ ಆರೋಪ ಅವರದ್ದು. ಕೆಆರ್ಡಿಸಿಎಲ್ಗೆ ಹೋಗಬೇಕಿದ್ದಂತಹ ಕೋಟ್ಯಾಂತರ ರೂಪಾಯಿ ಹಣ ನಾಪತ್ತೆಯಾಗಿದೆ. ಅದು 3.57 ಕೋಟಿ ರೂಪಾಯಿ, ಅಂದ್ರೆ 3,57,00,000 ರೂಪಾಯಿ ಲೂಟಿಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಉದ್ದೇಶ ಪೂರ್ವಕವಾಗಿ ಫಾಸ್ಟ್ ಟ್ಯಾಗ್ ಬಂದ್ ಮಾಡಿ ಕ್ಯಾಶ್ ವ್ಯವಹಾರವನ್ನು ನಡೆಸಲಾಗಿದೆ. ಮೈನಿಂಗ್ ಲಾರಿಗಳಿಗೆ ಉಚಿತ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ ಅನ್ನುವಂಥ ಆರೋಪ ಇದೆ. ಇಲಾಖೆಯ ಮೂಲಗಳ ಪ್ರಕಾರವೇ 1.93 ಕೋಟಿ ಸರ್ಕಾರಕ್ಕೆ ಜಮೆಯೇ ಆಗಿಲ್ಲ. ದೂರಿನಲ್ಲಿ ಜಿಂದಾಲ್ ಕಲ್ಯಾಣಿ ಗ್ರೂಪ್ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ರಾಜಕೀಯ ಪ್ರಭಾವದಿಂದ ಟೋಲ್ ನಿಯಮ ಸಡಿಲಿಕೆ ಮಾಡಿದ ಶಂಕೆ ಇದೆ. ಡಿಎಂಜಿ ದಾಖಲೆ ಪರಿಶೀಲನೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದೀಗ ದಿನೇಶ್ ಕಲ್ಲಹಳ್ಳಿ ಗುತ್ತಿಗೆದಾರರು ಮತ್ತು ಕೆಆರ್ಡಿಸಿಎಲ್ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆಗೆ ಆಗ್ರಹಿಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅನ್ನುವಂಥದ್ದು ಅವರ ಆಗ್ರಹ. ಮೈನಿಂಗ್ ಲಾರಿಗಳಿಗೆ ಉಚಿತ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇದೆ, ಶುಲ್ಕವಿಲ್ಲದೆ ಹೆವಿ ವಾಹನಗಳನ್ನು ಬಿಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ದೂರಿನಲ್ಲಿ ಜಿಂದಾಲ್ ಕಲ್ಯಾಣಿ ಗ್ರೂಪ್ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಲಾಗಿದ್ದು, ರಾಜಕೀಯ ಪ್ರಭಾವದಿಂದಾಗಿ ಟೋಲ್ ನಿಯಮಗಳನ್ನ ಸಡಿಲಿಕೆ ಮಾಡಲಾಗಿದೆ ಅನ್ನುವಂಥದ್ದು ಕೇಳಿಬರ್ತಾ ಇರುವಂತಹ ಆರೋಪ. ಡಿಎಂಜಿ ದಾಖಲೆ ಪರಿಶೀಲನೆಗೆ ಈಗ ದಿನೇಶ್ ಕಲ್ಲಹಳ್ಳಿ ದೂರುದಾರರು ಒತ್ತಾಯಿಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗುತ್ತಿಗೆದಾರರು ಮತ್ತು ಕೆಆರ್ಡಿಸಿಎಲ್ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆಗೆ ಆಗ್ರಹಿಸ್ತಾ ಇರುವಂಥದ್ದು ದಿನೇಶ್ ಕಲ್ಲಹಳ್ಳಿ. ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅನ್ನುವಂಥ ಒತ್ತಾಯವನ್ನ ದಿನೇಶ್ ಕಲ್ಲಹಳ್ಳಿ ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ರಾಜಕೀಯ ಪ್ರಭಾವದಿಂದ ಟೋಲ್ ನಿಯಮ ಸಡಿಲಿಕೆ ಮಾಡಿರುವ ಶಂಕೆ ಇದೆ. ಅದು ಪ್ರಮುಖವಾಗಿ ಕೆಆರ್ಡಿಸಿಎಲ್ಗೆ ಹೋಗಬೇಕಿದ್ದ ಕೋಟ್ಯಾಂತರ ರೂಪಾಯಿ ಹಣ ನಾಪತ್ತೆಯಾಗಿರೋದಾದ್ರೂ ಹೇಗೆ ಸಾಧ್ಯ? ಇದು ಟೋಲ್ ಸಂಗ್ರಹದಲ್ಲಿ ನಡೆದಿರುವಂತಹ ಭಾರಿ ಅವ್ಯವಹಾರ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದು, ಉದ್ದೇಶ ಪೂರ್ವಕವಾಗಿಯೇ ಫಾಸ್ಟ್ ಟ್ಯಾಗ್ ಅನ್ನು ಬಂದ್ ಮಾಡಿ ಹಣದ ವಹಿವಾಟನ್ನು ನಡೆಸಲಾಗಿದೆ. ಅಂದ್ರೆ ರೂಪಾಯಿ ಹಣ ನಾಪತ್ತೆಯಾಗಿದೆ ಅಂತಂದಾಗ ಸಹಜವಾಗಿ ಕ್ಯಾಶ್ ವ್ಯವಹಾರ ನಡೆದಿದೆ ಅನ್ನುವಂಥದ್ದು ಇಲ್ಲಿ ದಿನೇಶ್ ಕಲ್ಲಹಳ್ಳಿ ಮಾಡ್ತಾ ಇರುವಂತಹ ಗಂಭೀರವಾದಂತಹ ಆರೋಪ. ಇಲಾಖೆ ಮೂಲಗಳ ಪ್ರಕಾರವೇ 1.93 ಕೋಟಿ ಸರ್ಕಾರಕ್ಕೆ ಜಮೆಯೇ ಆಗಿಲ್ಲ. ಸರ್ಕಾರಕ್ಕೆ ದೋಖಾ ಮಾಡಲಾಗಿದೆ. ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೋಗಬೇಕಾಗಿದ್ದಂತ ಅಂದ್ರೆ ಕೆಆರ್ಡಿಸಿಎಲ್ಗೆ ಹೋಗಬೇಕಿದ್ದ ಕೋಟ್ಯಾಂತರ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿಯಲಾಗಿದೆ. ಅದು 3,57,00,000 ರೂಪಾಯಿ ಲೂಟಿಯಾಗಿದೆ ಅನ್ನುವಂಥದ್ದು ದೂರಿನಲ್ಲಿ ಉಲ್ಲೇಖವಾಗಿದೆ. ಡಿಎಂಜಿ ದಾಖಲೆ ಪರಿಶೀಲನೆ ಮಾಡಿದ್ರೆ ಇದೆಲ್ಲವೂ ಕೂಡ ನಡೆದಿರುವಂಥ ಅವ್ಯವಹಾರ ಬಟ ಬಯಲಾಗುತ್ತೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅಂದ್ರೆ ಸಿಎಸ್ಗೆ ಪತ್ರ ಕೂಡ ಬರೆದಿದ್ದಾರೆ ಅಥವಾ ದೂರನ್ನು ಕೂಡ ನೀಡಿರುವಂಥದ್ದು. ಆ ದೂರಿನಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ ಅಂಶಗಳಲ್ಲಿ ಪ್ರಮುಖವಾಗಿ ಕೆಆರ್ಡಿಸಿಎಲ್ಗೆ ಹೋಗಬೇಕಿದ್ದ ಕೋಟ್ಯಾಂತರ ರೂಪಾಯಿ ಹಣ ನಾಪತ್ತೆಯಾಗಿರುವಂತಹ ವಿಚಾರ ಕೂಡ ಉಲ್ಲೇಖ ಆಗಿದೆ. ಇದೇ ಪ್ರಮುಖವಾದಂತಹ ಅಂಶ. ಉದ್ದೇಶ ಪೂರ್ವಕವಾಗಿ ಫಾಸ್ಟ್ ಟ್ಯಾಗ್ ಅನ್ನು ಬಂದ್ ಮಾಡಿ ಕ್ಯಾಶ್ ವ್ಯವಹಾರ ನಡೆಸಲಾಗಿದೆ. ಫಾಸ್ಟ್ ಟ್ಯಾಗ್ ಇರೋದ್ರಿಂದಾಗಿ ಎಲ್ಲವೂ ಕೂಡ ಸಂಪೂರ್ಣ ಡಿಜಿಟಲೀಕರಣ ಮಾಡಿರುವಂಥದ್ದು ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಕ್ಯಾಶ್ ವ್ಯವಹಾರವನ್ನು ನಡೆಸಲಾಗಿದೆ. ಆ ಫಾಸ್ಟ್ ಟ್ಯಾಗ್ ಅನ್ನು ಬಂದ್ ಮಾಡಿ, ಹಾಗಾದ್ರೆ ಆ ಹಣ ಎಲ್ಲಿ ಹೋಯ್ತು? ಯಾರ ಹತ್ರ ಇದೆ ಹಣ? ಯಾರೆಲ್ಲ ಭ್ರಷ್ಟರು ಈ ಹಣವನ್ನ ಲೂಟಿ ಮಾಡಿದರೆ ಆ ಲೂಟಿಯ ಹಿಂದೆ ಇರುವಂಥವ್ರು ಯಾರು?
ಯಾರ ಪ್ರಭಾವ ಇಲ್ಲಿ ಕೆಲಸ ಮಾಡಿದೆ ಅನ್ನುವಂಥ ವಿಚಾರ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಾಮಾಜಿಕ ಹೋರಾಟಗಾರರು ಅಥವಾ ಸಾಮಾಜಿಕ ಕಾರ್ಯಕರ್ತರು ಈ ಸಂಬಂಧ ದೂರನ್ನು ಕೂಡ ನೀಡಿದ್ದಾರೆ. ಇಲಾಖೆಯ ಮೂಲಗಳ ಪ್ರಕಾರ ನಾವು ಗಮನಿಸ್ತಾ ಹೋಗಬಹುದು, 1.93 ಕೋಟಿ ಸರ್ಕಾರಕ್ಕೆ ಜಮೆಯೇ ಆಗಿಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಹಣ ಎಲ್ಲ ಹೋಯ್ತು. ಇದುವರೆಗೂ ಕೂಡ 3.57 ಕೋಟಿ ರೂಪಾಯಿ ಲೂಟಿಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ ಅಂತಂದ್ರೆ ಆ ದೂರಿನ ಅನ್ವಯ ಸಾಕಷ್ಟು ಅವ್ಯವಹಾರ ನಡೆದಿರೋದು ಬಹು ಸ್ಪಷ್ಟ. ಶುಲ್ಕವಿಲ್ಲದೆ ಹೆವಿ ವಾಹನಗಳನ್ನು ಬಿಡಲಾಗ್ತಾ ಇದೆ, ಅದರಲ್ಲೂ ಮೈನಿಂಗ್ ಲಾರಿಗಳಿಗೆ ಉಚಿತ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ದೂರಿನಲ್ಲಿ ಜಿಂದಾಲ್ ಮತ್ತು ಕಲ್ಯಾಣಿ ಗ್ರೂಪ್ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ತಳುಕು ಹಾಕೊಂಡಿರುವಂಥದ್ದೇ ಇಲ್ಲಿ ಜಿಂದಾಲ್ ಮತ್ತು ಕಲ್ಯಾಣಿ ಗ್ರೂಪ್ ಹೆಸರು, ಬಹುದೊಡ್ಡ ಕಂಪನಿಗಳ ಹೆಸರು ಕೇಳಿ ಬರ್ತಾ ಇದೆ. ರಾಜಕೀಯ ಪ್ರಭಾವದಿಂದ ಟೋಲ್ ನಿಯಮ ಸಡಿಲಿಕೆ ಮಾಡಿರುವಂತಹ ಒಂದು ಆರೋಪ ಇದೆ. ಇದರಿಂದಾಗಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಟೋಲ್ನಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆಯಲಾಗಿದೆ. ಹಾಗಾಗಿ ಗುತ್ತಿಗೆದಾರರು ಮತ್ತು KRDCL ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ದಿನೇಶ್ ಕಲ್ಲಹಳ್ಳಿಯವರದ್ದು. ಯಾಕೆಂದ್ರೆ ಗುತ್ತಿಗೆದಾರರು ಮತ್ತು KRDCL ಅಧಿಕಾರಿಗಳ ವಿರುದ್ಧ ಮೊಕದ್ದಮೆಗೆ ಅವರು ಆಗ್ರಹಿಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅನ್ನುವಂಥ ಆಗ್ರಹ ದಿನೇಶ್ ಕಲ್ಲಹಳ್ಳಿ ಅವರದ್ದು. ಮೈನಿಂಗ್ ಲಾರಿಗಳಿಗೆ ಉಚಿತ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗಿದೆ ಮತ್ತು ಅಲ್ಲಿ ಸಂಪೂರ್ಣವಾಗಿ ಫಾಸ್ಟ್ಯಾಗ್ ಅನ್ನ ಬಂದ್ ಮಾಡಿ ಈ ವೇಳೆ ಕ್ಯಾಶ್ ವ್ಯವಹಾರವನ್ನು ನಡೆಸಲಾಗಿದೆ. ಈಗ ಫಾಸ್ಟ್ಯಾಗ್ ಆದ್ರೆ ಸಂಪೂರ್ಣ ಡಿಜಿಟಲೀಕರಣ ಆಗಿರುತ್ತೆ. ಸೊ ಡಿಜಿಟಲ್ ಆಗಿರೋದ್ರಿಂದಾಗಿ ಎಲ್ಲವೂ ಕೂಡ ಪಕ್ಕಾ ಲೆಕ್ಕ ಸಿಗುತ್ತೆ. ಆದ್ರೆ ಕ್ಯಾಶ್ ವ್ಯವಹಾರ ಆಗ್ಬಿಟ್ರೆ ಅಲ್ಲಿ ದೋಖಾ ಮಾಡಬಹುದು, ಹಣವನ್ನ ಲೂಟಿ ಮಾಡಬಹುದು, ಸರಿಯಾದ ಒಂದು ಲೆಕ್ಕಪತ್ರಗಳು ಸಿಗೋದಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಥವಾ ಸರ್ಕಾರಕ್ಕೆ ಅಥವಾ KRDCLಗೆ. ಹಾಗಾಗಿ ಕ್ಯಾಶ್ ವ್ಯವಹಾರ ನಡೆಸ್ಬಿಟ್ರೆ ಸೊ ಇದು ಒಂದು ರೀತಿಯಲ್ಲಿ ಲೂಟಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಾಗುತ್ತೆ ಅನ್ನುವಂಥದ್ದು ಇಲ್ಲಿ ಈ ದುರುದ್ದೇಶ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ವಿಚಾರವಾಗಿಯೇ ಸಾಮಾಜಿಕ ಕಾರ್ಯಕರ್ತರಾದ ದಿನೇಶ್ ಕಲ್ಲಹಳ್ಳಿ ಅವರು ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡಿದ್ದಾರೆ.